ಹಾಯ್ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ BA ಸೆಕೆಂಡ್ ಸೆಮಿಸ್ಟರ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ಆದಾಯ ಅಳತೆ ಮಾಡುವಾಗ ಎದುರಾಗುವ ತೊಂದರೆಗಳು ಯಾವುವು ಅನ್ನೋದನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಇವತ್ತೊಂದು ಹೊಸ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. BA ದ್ವಿತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ವಿಶೇಷ ಸಂಚಿಕೆ BA ಎರಡನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ರಾಷ್ಟ್ರೀಯ ಆದಾಯ ಎಂದರೇನು, ರಾಷ್ಟ್ರೀಯ ಆದಾಯ ಅಳತೆ ಮಾಡುವಲ್ಲಿ ಎದುರಾಗುವ ತೊಂದರೆಗಳೇನು. ರಾಷ್ಟ್ರೀಯ ಆದಾಯ ಎಂಬ ಪರಿಭಾವನೆ ಅರ್ಥಶಾಸ್ತ್ರ ಮತ್ತು ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ವಿಶೇಷ ಸ್ಥಾನ ಲಭ್ಯವಿದೆ. ಒಂದು ರಾಷ್ಟ್ರದ ಜನರ ಜೀವನ ಮಟ್ಟ, ಅಭಿವೃದ್ಧಿ ಹಂತ, ಆದಾಯ ವಿತರಣೆ, ಆರ್ಥಿಕ ಮುನ್ನಡೆ, ವಿವಿಧ ವಲಯಗಳ ಬೆಳವಣಿಗೆ, ಜನಸಮುದಾಯ, ಆರ್ಥಿಕ ಚಟುವಟಿಕೆಗಳ ಸ್ವರೂಪ ಮುಂತಾದ ಅಂಶಗಳ ಮೇಲೆ ಬೆಳಕು ಬೀರುತ್ತದೆ ಎನ್ನುವುದನ್ನು ನಾವು ಗಮನಿಸಬಹುದಾಗಿದೆ. ರಾಷ್ಟ್ರೀಯ ಆದಾಯ ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತಾರೆ. ಅಥವಾ ಒಂದು ಗೊತ್ತಾದ ವರ್ಷದಲ್ಲಿ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯ. ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವ ಸಂದರ್ಭದಲ್ಲಿ ಎದುರಾಗುವ ತೊಂದರೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ರಾಷ್ಟ್ರೀಯ ಆದಾಯವು ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ಅಳೆಯುವ ಪ್ರಮುಖ ಸೂಚಕವಾಗಿದೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಮಾನ್ಯವಾಗಿ ಒಂದು ವರ್ಷದೊಳಗೆ ದೇಶದಲ್ಲಿ ಉತ್ಪಾದನೆಯಾದ ಎಲ್ಲ ಅಂತಿಮ ವಸ್ತುಗಳು ಮತ್ತು ಸೇವೆಗಳ ಹಣಕಾಸು ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎಂದು ಕರೆಯಲಾಗುತ್ತೆ. ಇದು ದೇಶದ ಆರ್ಥಿಕ ಅಭಿವೃದ್ಧಿ, ಜನರ ಜೀವನ ಮಟ್ಟ, ಉದ್ಯೋಗಾವಕಾಶಗಳು ಮತ್ತು ಸರ್ಕಾರದ ಯೋಜನೆಗಳ ಪರಿಣಾಮಕಾರಿತ್ವವನ್ನು ತಿಳಿಯಲು ಸಹಾಯಕವಾಗುತ್ತದೆ. ಆದರೆ ರಾಷ್ಟ್ರೀಯ ಆದಾಯವನ್ನು ನಿಖರವಾಗಿ ಅಳೆಯುವುದು ಸುಲಭವಾದ ಕೆಲಸವಲ್ಲ. ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಾಗ ಎದುರಾಗುವ ತೊಂದರೆಗಳು ಯಾವುವು ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳಿಯಬೇಕಾಗ್ತದೆ. ಆದ್ದರಿಂದ ರಾಷ್ಟ್ರೀಯ ಆದಾಯ ಮಾಪನ ತೊಡಕುಗಳು. ರಾಷ್ಟ್ರೀಯ ಆದಾಯ ಮಾಪನ ಮಾಡುವಂಥ ಸಂದರ್ಭದಲ್ಲಿ ಎದುರಾಗುವ ತೊಡಕುಗಳಲ್ಲಿ ಮೊದಲನೇದು ಅನಕ್ಷರತೆ. ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಅನಕ್ಷರತೆ ಬಹುದೊಡ್ಡ ಸಮಸ್ಯೆಯಾಗಿದೆ. ಅನಕ್ಷರತೆಯಿಂದಾಗಿ ಜನರ ರಾಷ್ಟ್ರೀಯ ಆದಾಯ ಮಾಪನ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ. ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಾಗ ಅನಕ್ಷರತೆಯಿಂದ ಕೂಡಿರ್ತಕ್ಕಂಥ ಜನರು ಸರಿಯಾದ ರೀತಿಯ ಅಂಕಿಅಂಶಗಳ ಮಾಹಿತಿಯನ್ನು ಹೊಂದಿರದೇ ಇರುವುದು. ಅದರ ಜೊತೆಗೆ ಅನಕ್ಷರಸ್ಥ ಜನರು ಉತ್ಪಾದಿತ ಸರಕುಗಳ ಪ್ರಮಾಣದ ಖರ್ಚು ವೆಚ್ಚಗಳು ಮುಂತಾದವುಗಳ ಬಗ್ಗೆ ಸರಿಯಾದ ಲೆಕ್ಕಪತ್ರಗಳನ್ನು ನೀಡಲು ಅಸಮರ್ಥರಾಗಿರುತ್ತಾರೆ. ಆದ್ದರಿಂದ ಅನಕ್ಷರ ಜಾಸ್ತಿ ಇರುವ ದೇಶದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವುದು ತುಂಬ ಕಷ್ಟಕರವಾಗುತ್ತಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಇದು ರಾಷ್ಟ್ರೀಯ ಆದಾಯದಲ್ಲಿ ಉಂಟಾಗ್ತಕ್ಕ ಒಂದು ತೊಂದರೆ. ಎರಡನೇ ಅಂಶ ಅಂಕಿಅಂಶಗಳ ಅಲಭ್ಯತೆ. ರಾಷ್ಟ್ರೀಯ ಆದಾಯವನ್ನು ಸಮರ್ಪಕವಾಗಿ ಲೆಕ್ಕಾಚಾರ ಹಾಕಬೇಕಾದರೆ ಸರಿಯಾದ ಅಂಕಿಅಂಶಗಳು ಲಭ್ಯವಿರಬೇಕಾಗತ್ತೆ. ಆದರೆ ಅನಕ್ಷರಸ್ಥರೇ ಜಾಸ್ತಿ ಇರುವಾಗ ದೇಶದಲ್ಲಿ ಉತ್ಪಾದನೆ, ಆದಾಯ, ಖರ್ಚು ಮೊದಲಾದ ಅಂಶಗಳ ಮೇಲೆ ಜನರು ಸರಿಯಾದ ಅಂಕಿಅಂಶಗಳನ್ನು ಇಟ್ಟಿರುವುದಿಲ್ಲ. ಆದ್ದರಿಂದ ರಾಷ್ಟ್ರೀಯ ಆದಾಯ ಸಮರ್ಪಕ ಅಂದಾಜು ಸಾಧ್ಯವಾಗುವುದಿಲ್ಲ. ಅಂಕಿಅಂಶಗಳ ಅಲಭ್ಯತೆಯ ಕಾರಣದಿಂದ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಸ್ವಲ್ಪ ಕಷ್ಟಕರವಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಾಗ ಅಂಕಿಅಂಶಗಳ ಅಲಭ್ಯತೆಯ ಕಾರಣದಿಂದ ರಾಷ್ಟ್ರೀಯ ಆದಾಯವನ್ನು ನಾವು ಸರಿಯಾದ ರೀತಿಯಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಕೂಡ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಎದುರಾಗುವಂಥ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ಅದೇ ರೀತಿ ಸಾಟಿ ಪದ್ಧತಿಯ ಅಸ್ತಿತ್ವ. ಕೆಲ ದೇಶಗಳಲ್ಲಿ ಸಾಟಿ ವಿನಿಮಯ ಪದ್ಧತಿ ಇನ್ನೂ ಅಸ್ತಿತ್ವದಲ್ಲಿರುವುದನ್ನು ಕಾಣಬಹುದಾಗಿದೆ. ಜನರು ಸರಕುಗಳನ್ನು ತಮ್ಮೊಳಗೆ ನೇರವಾಗಿ ವಿನಿಮಯಿಸಿಕೊಳ್ಳುವುದನ್ನು ಸಾಟಿ ಪದ್ಧತಿ ಎಂದು ಕರೀತಾರೆ. ಅಂದರೆ ಜನರು ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಬೋದು ಅಥವಾ ವಸ್ತು ಕೊಟ್ಟು ಹಣವನ್ನು ಪಡೆಯುವಂಥ ಒಂದು ವ್ಯವಸ್ಥೆಯು ಕೂಡ ಇರಬಹುದು. ಜನರು ಸರಕುಗಳನ್ನು ತಮ್ಮ ಒಳಗೆ ವಿನಿಮಯ ಮಾಡುವುದು ಸಾಟಿ ಪದ್ಧತಿ ಅಂತ ಕರೀತಾರೆ. ಇಂತಹ ವಿನಿಮಯ ಪದ್ಧತಿಯಲ್ಲಿ ಹಣದ ಬಳಕೆಯಾಗುವುದಿಲ್ಲ. ಅಷ್ಟೇ ಅಲ್ಲದೆ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶ ಹೊಂದುವುದಿಲ್ಲ. ಆಗ ಸರಕುಗಳ ಮಾರುಕಟ್ಟೆ ಮೌಲ್ಯ ಕಂಡುಹಿಡಿದು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವುದು ಕಷ್ಟಕರವಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿ ನಾಲ್ಕನೇ ಅಂಶ ಸವಕಳಿ ಲೆಕ್ಕಾಚಾರ ಕಷ್ಟ. ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಮಾಪನ ಮಾಡುವಾಗ ಬಂಡವಾಳ ಸರಕುಗಳ ಸವಕಳಿ ವೆಚ್ಚವನ್ನು ಸೇರಿಸಿಕೊಳ್ಳಬಾರದು. ಆದರೆ ಸವಕಳಿ ವೆಚ್ಚವನ್ನು ಸರಿಯಾದ ರೀತಿಯಲ್ಲಿ ಅಂದಾಜು ಮಾಡಿ ತಿಳಿಯೋದೇ ತ್ರಾಸದಾಯಕವಾಗಿದೆ. ಅಂದರೆ ಸವಕಳಿ ವೆಚ್ಚ ಯಾವ ರೀತಿಯಾಗಿ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು, ಪರಿಗಣನೆಗೆ ತೆಗೆದುಕೊಂಡಾಗ ರಾಷ್ಟ್ರೀಯ ಆದಾಯವನ್ನು ಯಾವ ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡಬೇಕು ಅಂತಕ್ಕಂತಹ
ಒಂದು ದೊಡ್ಡ ಸಮಸ್ಯೆ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಈ ಸಾಟಿ ಪದ್ಧತಿ ಅಸ್ತಿತ್ವದಿಂದಾಗಿ ಆಗಿರ್ಬೋದು ಅಥವಾ ಸವಕಳಿ ಲೆಕ್ಕಾಚಾರ ಆಗಿರ್ಬೋದು, ಇವುಗಳಿಂದ ರಾಷ್ಟ್ರೀಯ ಆದಾಯವನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಲಿಕ್ಕೆ ಸ್ವಲ್ಪ ಕಷ್ಟದ ಕೆಲಸವಾಗಿರುತ್ತೆ. ರಾಷ್ಟ್ರೀಯ ಆದಾಯವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಲೆಕ್ಕಾಚಾರ ಮಾಡುವುದು ಸಾಧ್ಯವಾಗುವುದಿಲ್ಲ ಅನ್ನೋದನ್ನು, ಸವಕಳಿ ಲೆಕ್ಕಾಚಾರ ಕಷ್ಟ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಾಗ ಅನೇಕ ರೀತಿಯ ತೊಂದರೆಗಳನ್ನು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡುವವರು ಎದುರಿಸಬೇಕಾಗ್ತದೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ರೀತಿಯ ತೊಂದರೆಗಳಾಗಲ್ಲ, ಹಲವಾರು ರೀತಿಯ ತೊಂದರೆಗಳು, ಒಂದಿಲ್ಲ ಒಂದು ತೊಂದರೆಗಳು ಲೆಕ್ಕಾಚಾರ ಮಾಡುವ ಸಂದರ್ಭದಲ್ಲಿ ಉಂಟಾಗ್ತದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗಿ ಇವುಗಳ ಜೊತೆಗೆ ಇನ್ನೂ ಹಲವಾರು ರೀತಿಯ ಸಂಗತಿಗಳು ನಮ್ಮ ದೇಶದ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ನಾವು ಆ ರೀತಿಯ ತೊಂದರೆಗಳನ್ನು ಇಲ್ಲಿ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳಿಯಬೇಕಾಗ್ತದೆ. ವೃತ್ತಿ ನೈಪುಣ್ಯ ರಹಿತತೆ ಅಂತಕ್ಕಂಥದ್ದು, ಹಿಂದುಳಿದ ರಾಷ್ಟ್ರಗಳಲ್ಲಿ ಜನರು ವೃತ್ತಿಯಲ್ಲಿ ನೈಪುಣ್ಯತೆ ಸಾಧಿಸುವುದಿಲ್ಲ. ಅವರು ವಿವಿಧ ವೃತ್ತಿಗಳಲ್ಲಿ ಭಾಗವಹಿಸಿ ಆದಾಯ ಪಡೆಯುತ್ತಿರುತ್ತಾರೆ. ಇದರಿಂದಾಗಿ ರಾಷ್ಟ್ರೀಯ ಆದಾಯ ಮಾಪನ ಕಷ್ಟವಾಗಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಯಾಕಂದರೆ ವೃತ್ತಿ ನೈಪುಣ್ಯ ರಹಿತತೆ ಇರುವುದರಿಂದ ಹಿಂದುಳಿದ ರಾಷ್ಟ್ರಗಳಲ್ಲಿ ಇರತಕ್ಕಂಥ ಜನರ ವೃತ್ತಿಯಲ್ಲಿ ನೈಪುಣ್ಯ ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಅಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ ತಂತ್ರಜ್ಞಾನದ ಕೊರತೆ ಇರುತ್ತೆ, ಸಾಕಷ್ಟು ಪ್ರಮಾಣದ ಸಂಪನ್ಮೂಲ ಇರುವುದಿಲ್ಲ. ಹಾಗಾಗಿ ನೈಪುಣ್ಯತೆ ಸಾಧಿಸಲಿಕ್ಕೆ ಸಾಧ್ಯವಾಗಲ್ಲ. ಅವರು ವಿವಿಧ ವೃತ್ತಿಗಳಲ್ಲಿ ಭಾಗವಹಿಸಿ ಆದಾಯ ಪಡೆಯುವವರಾಗಿರ್ತಾರೆ. ಇಂಥ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ. ಅದೇ ರೀತಿ ಸರಕುಗಳ ಪರಿಗಣನೆಯಲ್ಲಿ ಸಮಸ್ಯೆ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಯಾವ ಬಗೆಯ ಸರಕುಗಳನ್ನು ಪರಿಗಣಿಸಬೇಕು ಎಂಬ ಜಿಜ್ಞಾಸೆ ಹಾಗೇ ಉಳಿದುಬಿಟ್ಟಿದೆ. ಅಂತಿಮ ಹಂತದ ಸರಕುಗಳು, ಅರೆ ತಯಾರಿಕಾ ಸರಕುಗಳು, ಬಂಡವಾಳ ಸರಕುಗಳು, ಕಚ್ಚಾ ಸರಕುಗಳು, ಹೀಗೆ ಅನೇಕ ರೀತಿಯ ಸರಕುಗಳಿರುತ್ತವೆ. ಇವುಗಳಲ್ಲಿ ಯಾವ ಸರಕುಗಳನ್ನು ಅಂತಿಮವಾಗಿ ಪರಿಗಣಿಸುವುದು ಎಂಬ ಸಮಸ್ಯೆಯು ಕಗ್ಗಂಟಾಗಿದೆ. ಈ ಬಗ್ಗೆ ಅರ್ಥಶಾಸ್ತ್ರಜ್ಞರಲ್ಲಿ ಒಮ್ಮತಾಭಿಪ್ರಾಯ ಇಲ್ಲವಾಗಿದೆ. ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯ ಸರಕುಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು, ಯಾವುದನ್ನು ತೆಗೆದುಕೊಂಡಾಗ ರಾಷ್ಟ್ರೀಯ ಆದಾಯವನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದನ್ನು ಕಷ್ಟ ಇಲ್ಲಿ ಆಗ್ತಾ ಇದೆ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ವೃತ್ತಿ ನೈಪುಣ್ಯ ರಹಿತತೆ ಜೊತೆಗೆ ಸರಕುಗಳ ಪರಿಗಣನೆಯ ಸಮಸ್ಯೆ, ಇವುಗಳು ಕೂಡ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರವನ್ನು ಮಾಡುವ ಸಂದರ್ಭದಲ್ಲಿ ಎದುರಾಗುವಂತಹ ಪ್ರಮುಖ ದೊಡ್ಡ ಸಮಸ್ಯೆಗಳು ಅಂತ ಕೂಡ ನಾವು ಕರೀಬಹುದು. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಎಲ್ಲ ರೀತಿಯ ಸಮಗ್ರ ಮಾಹಿತಿ ವ್ಯವಸ್ಥಿತವಾದ ರೀತಿಯಲ್ಲಿದ್ದಾಗಲೇ ಮಾತ್ರ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದರೆ ಈ ರಾಷ್ಟ್ರೀಯ ಆದಾಯ ಅಂತಕ್ಕಂಥ ಪರಿಕಲ್ಪನೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಯಾವ ಪ್ರಗತಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ತಿಳಿಸ್ತದೆ. ಅದೇ ರೀತಿ ವಿಧಾನಗಳ ನಡುವಿನ ಆಯ್ಕೆ. ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಯಾವ ವಿಧಾನಗಳನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಸಮಸ್ಯೆಯೂ ಕೂಡ ಇದೆ. ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ಅನೇಕ ವಿಧಾನಗಳು ಲಭ್ಯವಿವೆ. ಈ ವಿಧಾನಗಳಲ್ಲಿ ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂಬುದೇ ದೊಡ್ಡ ಸಮಸ್ಯೆ. ಈ ಬಗ್ಗೆ ಅರ್ಥಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯವಿದೆ. ಅಂಕಿಅಂಶಗಳ ಅಲಭ್ಯತೆ ಆಧಾರದಲ್ಲಿ ಯಾವ ಒಂದು ಅಥವಾ ಎಲ್ಲ ವಿಧಾನಗಳನ್ನು ಅನುಸರಿಸುವುದು ಇಂದು ಪ್ರಚಲಿತದಲ್ಲಿರುವಂಥ ಒಂದು ವಿಧಾನವಾಗಿದೆ. ವಿಧಾನಗಳ ನಡುವಿನ ಆಯ್ಕೆಯು ಕೂಡ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಎದುರಾಗ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಸೇವೆಗಳ ಪರಿಗಣನೆ. ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಸೇವೆಗಳನ್ನು ಪರಿಗಣಿಸಬೇಕೇ ಬೇಡವೇ ಎಂಬ ಜಿಜ್ಞಾಸೆಯೂ ಕೂಡ ಇದೆ. ಪ್ರೀತಿಗಾಗಿ, ಆತ್ಮ ಸಂತೋಷಕ್ಕಾಗಿ, ಜನತೆಯ ಸೇವೆಗಾಗಿ, ಕುಟುಂಬಕ್ಕಾಗಿ ಮಾಡುವ ಸೇವೆಗಳು ಹಣದ ವ್ಯಾಪ್ತಿಗೆ ಒಳಪಟ್ಟು ವಿನಿಮಯಗೊಳ್ಳುವುದಿಲ್ಲ. ಆದಾಗ್ಯೂ ಅವುಗಳ ಮಹತ್ವ ಪಡೆದುಕೊಂಡಿವೆ. ಇಂಥ ಸೇವೆಗಳನ್ನು ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಪರಿಗಣಿಸಬೇಕೇ ಬೇಡ ಎಂಬ ಸಮಸ್ಯೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ನೋಡಿ, ಇಲ್ಲಿ ಸೇವೆಗಳನ್ನು ನಾವು ಯಾವ ರೀತಿಯ ಸೇವೆಗಳನ್ನು ಪರಿಗಣಿಸಲಿಕ್ಕೆ ಬರುತ್ತೆ. ಈಗ ಉಚಿತ ಸೇವೆಗಳನ್ನು ಯಾವುದೇ ಸಂದರ್ಭದಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಆದರೆ ಆರ್ಥಿಕ ಸೇವೆಗಳನ್ನು ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದು ಸುಲಭವಾಗಿರ್ತದೆ.
ಸೊ ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಲೆಕ್ಕಾಚಾರ ಮಾಡುವಂತಹ ಒಬ್ಬ ವ್ಯಕ್ತಿಗೆ ಎದುರಾಗ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಂದರೆ ಅದು ಸೇವೆಗಳ ಪರಿಗಣನೆ. ಯಾವ ಥರದ ಸೇವೆಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು, ಅದರ ಜೊತೆಗೆ ಯಾವ ರೀತಿಯ ವಿಧಾನಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ಸೇವೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ದೊಡ್ಡ ಸಮಸ್ಯೆಯು ಕೂಡ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಎದುರಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹೇಗೆ ಸಂಶೋಧನಾಕಾರನು ಸಂಶೋಧನೆಯನ್ನು ಮಾಡ್ತಾ ಇರ್ತಾನೆ, ಅಂಥ ಸಂದರ್ಭದಲ್ಲಿ ಅವನಿಗೆ ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಲೆಕ್ಕಾಚಾರ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಸಮಸ್ಯೆ ಕಾಡುತ್ತದೆ. ಅದೇ ರೀತಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಾಗ ಎದುರಾಗುತ್ತೆ ಸಮಸ್ಯೆ. ಸ್ವಾನುಭೋಗದ ಸರಕುಗಳು. ಉತ್ಪಾದಕರು ತಾವು ಉತ್ಪಾದಿಸಿದ ಸರಕುಗಳನ್ನು ತಮ್ಮ ಸ್ವಂತ ಅನುಭೋಗಕ್ಕಾಗಿ ಬಳಸಿಕೊಂಡರೆ ಆ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶಿಸುವುದಿಲ್ಲ. ಆಗ ಅವುಗಳ ಮಾರುಕಟ್ಟೆ ಮೌಲ್ಯ ನಿರ್ಧಾರ ಕಷ್ಟ ಹಾಗೂ ರಾಷ್ಟ್ರೀಯ ಆದಾಯದ ಮಾಪನ ತ್ರಾಸದಾಯಕವಾಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಸ್ವಾನುಭೋಗದ ಸರಕುಗಳಿಂದಲೂ ಕೂಡ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವುದು ಕಷ್ಟಕರವಾಗಿರುತ್ತೆ. ಕಾನೂನು ಬಾಹಿರ ಚಟುವಟಿಕೆಗಳು. ಜೂಜು, ಕಳ್ಳಸಾಗಾಣಿಕೆ, ಕಾಳಸಂತೆ ಮಾರಾಟ ಮುಂತಾದ ಕಾನೂನು ಬಾಹಿರ ಮತ್ತು ಅನೀತಿಯ ಚಟುವಟಿಕೆಗಳ ಮೂಲಕ ಗಳಿಸಿದ ಆದಾಯವನ್ನು ಕೂಡ ರಾಷ್ಟ್ರೀಯ ಆದಾಯದ ಅಂದಾಜಿನಲ್ಲಿ ಸೇರಿಸಿಕೊಳ್ಳಲಾಗುವುದಿಲ್ಲ. ಆದಾಗ್ಯೂ ಈ ಆದಾಯ ಮತ್ತು ಸರಕುಗಳ ಆರ್ಥಿಕ ವ್ಯವಸ್ಥೆಯಲ್ಲಿ ವಿನಿಮಯಿಸಲ್ಪಡುತ್ತಿರುತ್ತವೆ. ಆದರೆ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಬಂದಂತಹ ಹಣವನ್ನು ಯಾವುದೇ ಸಂದರ್ಭದಲ್ಲಿ ನಾವು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಪಡೆದುಕೊಳ್ಳಲಿಕ್ಕೆ ಅಥವಾ ಹಾಕಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಂದು ವ್ಯಕ್ತಿ ಅಥವಾ ಜನರು ಏನು ಮಾಡ್ತಿರ್ತಾರೆ ಅಂದರೆ ಜೂಜುಗಳನ್ನು ಆಡ್ತಿರ್ತಾರೆ. ಅದರಿಂದ ಬಂದಂಥ ಹಣವನ್ನು ನಾವು ನಮ್ಮ ದೇಶದ ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಅದು ಕಾನೂನು ಬಾಹಿರವಾಗಿ ಪಡೆದುಕೊಂಡಿರ್ತಕ್ಕಂಥ ಹಣ ಆಗಿರುತ್ತೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಕಳ್ಳ ಸಾಗಾಣಿಕೆ. ಯಾವುದೋ ಒಂದು ವಸ್ತುಗಳನ್ನು ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಒಯ್ಯುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಕಳ್ಳತನವನ್ನು ಮಾಡಿಕೊಂಡು ಅದನ್ನು ಬೇರೆಯವರಿಗೆ ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಕಳ್ಳ ಸಾಗಾಣಿಕೆಯಿಂದಲೂ ಕೂಡ ಬಂದಂಥ ಹಣವು ಕೂಡ ನಾವು ಇಲ್ಲಿ ನಮ್ಮ ದೇಶದ ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಲಿಕ್ಕೆ ಬರುವುದಿಲ್ಲ. ಅವುಗಳ ಜೊತೆಗೆ ಕಾಳಸಂತೆ ಅಂದರೆ ಈಗ ಕೆಲವು ವಸ್ತುಗಳನ್ನು ಕಳ್ಳತನದಿಂದ ಮಾರಾಟ ಮಾಡೋದು. ಆ ರೀತಿ ಮಾರಾಟ ಮಾಡುವಂಥ ವಸ್ತುಗಳನ್ನು ಕೂಡ ದೇಶದ ರಾಷ್ಟ್ರೀಯ ಆದಾಯದಲ್ಲಿ ಸೇರ್ಪಡಿಸಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಕಾನೂನು ಬಾಹಿರ ಚಟುವಟಿಕೆಗಳಿಂದ ಬಂದಿರತಕ್ಕಂಥ ಯಾವುದೇ ಒಂದು ಆದಾಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರ್ಪಡೆ ಮಾಡುವುದು ಕಷ್ಟಕರ. ಹೀಗೆ ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡುವಂಥ ಸಂದರ್ಭದಲ್ಲಿ ಸ್ವಾನುಭೋಗದ ಸರಕುಗಳ ಸಮಸ್ಯೆ ಉಂಟಾಗ್ತದೆ. ಕಾನೂನು ಬಾಹಿರ ಚಟುವಟಿಕೆಗಳಂತಕ್ಕಂತಹ ಒಂದು ಸಮಸ್ಯೆಯು ಕೂಡ ಎದುರಾಗುತ್ತೆ. ವರ್ಗಾವಣೆಯ ಪಾವತಿಗಳು. ವೃದ್ಧಾಪ್ಯ ವೇತನ, ನಿರುದ್ಯೋಗ ಭತ್ಯೆ, ಅಂಗವಿಕಲ ಭತ್ಯೆ, ಹೆರಿಗೆ ಭತ್ಯೆ, ಅಪಘಾತ ವಿಮೆ ಮುಂತಾದ ವರ್ಗಾವಣೆಯ ಪಾವತಿಗಳನ್ನು ಕೂಡ ರಾಷ್ಟ್ರೀಯ ಆದಾಯ ಮಾಪನದಲ್ಲಿ ಸೇರಿಸಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬ ಜಿಜ್ಞಾಸೆಯೂ ಕೂಡ ಇದೆ. ವರ್ಗಾವಣೆ ಪಾವತಿಗಳು ಒಂದು ಕಡೆ ವ್ಯಕ್ತಿಯ ಆದಾಯವಾಗುತ್ತದೆ, ಇನ್ನೊಂದು ಕಡೆ ಅವು ಸರ್ಕಾರದ ವೆಚ್ಚದಲ್ಲಿ ಸೇರಿರುತ್ತವೆ. ಆದ್ದರಿಂದ ಅವುಗಳನ್ನು ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರದಲ್ಲಿ ಸೇರಿಸಿಕೊಳ್ಳುವುದು ಅಥವಾ ಬಿಡುವುದು ಎಂಬುದು ದೊಡ್ಡ ಸಮಸ್ಯೆ ಆಗ್ತದೆ. ಅಂದರೆ ಈ ವರ್ಗಾವಣೆ ಪಾವತಿಗಳಂತಕ್ಕಂಥದ್ದು ವೃದ್ಧಾಪ್ಯ ವೇತನವನ್ನು ಸರ್ಕಾರ ಕೊಡ್ತದೆ. ಸರ್ಕಾರ ಕೊಟ್ಟಾಗ ಸರ್ಕಾರದ ವೆಚ್ಚದಲ್ಲಿ ಅದು ಸೇರ್ಪಡೆಗೊಂಡಿರೋದರಿಂದ ಅದು ಜನರ ಆದಾಯವಾಗುವುದಿಲ್ಲ. ಸರ್ಕಾರ ನೀಡಿರೋದರಿಂದ ಸರ್ಕಾರದ ವೆಚ್ಚವಾಗಿರ್ತದೆ. ನಿರುದ್ಯೋಗ ಭತ್ಯೆ. ಕೆಲವು ಸಂದರ್ಭದಲ್ಲಿ ಉದ್ಯೋಗ ಇರಲ್ಲ. ಉದ್ಯೋಗ ಇರದೇ ಇರತಕ್ಕಂಥ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಯುವ ನಿಧಿ ಅಂತ ಕೊಡ್ತಾ ಇದ್ದಾರೆ. ಪದವಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗ ಇಲ್ಲ. ಯಾರಿಗೆ ಉದ್ಯೋಗ ಇರಲ್ಲ, ಪದವಿಯನ್ನು ಹೊಂದಿ ಉದ್ಯೋಗ ಇಲ್ಲದೇ ಇದ್ದವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಿರ್ತಾರೆ. ಅದು ಸರ್ಕಾರದ ವೆಚ್ಚವಾಗಿರುತ್ತದೆ. ಆದರೆ ಅದು ಜನರ ಆದಾಯ ಆಗಿರ್ತದೆ. ಆದರೆ ಸರ್ಕಾರ ಅದನ್ನು ವೆಚ್ಚ ಮಾಡಿರೋದರಿಂದ ಅದು ಸಂಪೂರ್ಣ ಆದಾಯ ಜನರದ್ದು ಆಗಿರಲ್ಲ. ಹಾಗಾಗಿ ಇದು ಕೂಡ ವರ್ಗಾವಣೆ ಪಾವತಿಗಳಲ್ಲಿ ಬರೋದರಿಂದ ಇದನ್ನು ಕೂಡ ರಾಷ್ಟ್ರೀಯ ಆದಾಯದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಬರುವುದಿಲ್ಲ. ಅಥವಾ ಅಂಗವಿಕಲ ಭತ್ಯೆ ಇದನ್ನು ಕೂಡ ಸರ್ಕಾರ ಕೊಡುತ್ತದೆ. ಅಥವಾ ಹೆರಿಗೆ ಭತ್ಯೆ ಇದನ್ನು ಕೂಡ ಸರ್ಕಾರ ಕೊಡುತ್ತದೆ. ಅಪಘಾತ ವಿಮೆ. ಕೆಲವೊಂದು ಸಂದರ್ಭದಲ್ಲಿ ಅಪಘಾತಗಳು ಉಂಟಾಗ್ತವೆ. ಅಪಘಾತಗಳು ಉಂಟಾದಂಥ ಸಂದರ್ಭದಲ್ಲಿ ಅಪಘಾತಗಳಿಂದ ಬಂದಿರ್ತ ಹಣ ಕೂಡ ಕೊಳ್ಳಿಕ್ಕೆ ಬರೋದಿಲ್ಲ. ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಬದಲಾವಣೆ. ಬೆಲೆಗಳ ಮಟ್ಟದಲ್ಲಿ ಉಂಟಾಗುವ ಬದಲಾವಣೆಗಳಿಂದ ಸಹ ರಾಷ್ಟ್ರೀಯ ವರಮಾನ ಮಾಪನ ಕಷ್ಟಕರವಾಗಿರುತ್ತೆ. ರಾಷ್ಟ್ರೀಯ ಉತ್ಪಾದನದಲ್ಲಿ ಏರಿಕೆ ಆಗಿರಬಹುದು ಸಹ. ಸಾಮಾನ್ಯ ಬೆಲೆಗಳ ಮಟ್ಟ ಏರಿದಾಗ ಹಣರೂಪಿ ರಾಷ್ಟ್ರೀಯ ವರಮಾನ ಏರಿಕೆ ಆದಂತೆ ಕಂಡುಬರುತ್ತೆ. ಬೆಲೆಗಳು ಕಡಿಮೆ ಆದರೆ ರಾಷ್ಟ್ರೀಯ ವರಮಾನ ಸಹ ಕಡಿಮೆಯಾಗಿ ಕಂಡುಬರುತ್ತೆ. ಸಾಮಾನ್ಯ ಬೆಲೆ ಮಟ್ಟಗಳಲ್ಲಿ ಬದಲಾವಣೆ ಕೂಡ ಒಂದು ಸಮಸ್ಯೆ ಅಂತ ಹೇಳಬಹುದು. ಸ್ವ ಅನುಭೋಗಕ್ಕಾಗಿ ಉತ್ಪಾದನೆ.
ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂಥ ರಾಷ್ಟ್ರಗಳಲ್ಲಿ ರೈತರು ತರಕಾರಿ, ಹಣ್ಣು, ಧಾನ್ಯಗಳು, ಕೃಷಿ ಉತ್ಪನ್ನಗಳು ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅವುಗಳನ್ನು ಸ್ವ ಅನುಭೋಗಕ್ಕಾಗಿ ಬಳಕೆ ಮಾಡುವುದರಿಂದ ಆ ಸರಕುಗಳು ಮಾರುಕಟ್ಟೆ ಪ್ರವೇಶಿಸುವುದಿಲ್ಲ. ಇಂಥ ಸಂದರ್ಭದಲ್ಲಿಯೂ ಕೂಡ ರಾಷ್ಟ್ರೀಯ ಆದಾಯದಲ್ಲಿ ತೊಂದರೆ ಉಂಟಾಗಬಹುದು. ದ್ವಿಗಣನೆಯ ಸಮಸ್ಯೆ, ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ದ್ವಿಗಣನೆಯ ಸಮಸ್ಯೆ ಬಹಳ ಕಂಡುಬರುತ್ತೆ. ಏಕೆಂದರೆ ಸರಕುಗಳನ್ನು ಅಂತಿಮ ಸರಕುಗಳು ಮತ್ತು ಮಧ್ಯಂತರ ಸರಕುಗಳು ವಿಂಗಡಣೆ ಮಾಡುವುದು ಸಾಧ್ಯವಾದ ಕೆಲಸವಲ್ಲ. ದ್ವಿಗಣನೆಯ ಸಮಸ್ಯೆ ಅಂತಕ್ಕಂಥದ್ದು ಕೂಡ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಎದುರಾಗ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂತ ನಾವು ಹೇಳಬಹುದು. ಸೊ ಹಾಗಾಗಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಸಾಮಾನ್ಯ ಬೆಲೆ ಮಟ್ಟಗಳಲ್ಲಿ ಬದಲಾವಣೆ ಆಗ್ಬೋದು, ಸ್ವ ಅನುಭೋಗಕ್ಕಾಗಿ ಉತ್ಪಾದನೆ ಮಾಡುವಂಥ ಸಮಸ್ಯೆಗಳಾಗಿರ್ಬೋದು, ಅಥವಾ ದ್ವಿಗಣನೆಯ ಸಮಸ್ಯೆಗಳಾಗಿರ್ಬೋದು. ಹೀಗೆ ಅನೇಕ ಸಮಸ್ಯೆಗಳು ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ಕಂಡು ಬರ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ದ್ವಿಗಣನೆ ಸಮಸ್ಯೆ ಅಂತಕ್ಕಂಥದ್ದು ಈಗಾಗಲೇ ಒಂದು ವಸ್ತು ಉತ್ಪಾದನೆಯಾಗಿರುತ್ತೆ. ಉದಾಹರಣೆಗೆ ಒಂದು ವಾಟರ್ ಬಾಟಲ್ ಹೋಲ್ಸೇಲ್ ಬೆಲೆ ಅದರದ್ದು 9 ರೂಪಾಯಿ ಇರುತ್ತೆ, ಚಿಲ್ಲರೆ ಬೆಲೆ 20 ರೂಪಾಯಿ ಇರುತ್ತೆ. 9 ಮತ್ತು 20 ಸೇರಿಸಿದರೆ 29 ಇರುತ್ತೆ. ಆದ್ದರಿಂದ ಅದರ ಅಂತಿಮ ಮೌಲ್ಯವನ್ನು ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು, ಇಲ್ಲಾಂದರೆ ದ್ವಿಗಣನೆ ಸಮಸ್ಯೆ ಉಂಟಾಗ್ತದೆ. ಸರ್ಕಾರಿ ಸೇವೆಗಳು, ಸರ್ಕಾರವು ರಕ್ಷಣೆ, ಆಡಳಿತ, ನ್ಯಾಯ ಮುಂತಾದ ಸಾರ್ವಜನಿಕ ಸೇವೆಗಳನ್ನು ಒದಗಿಸುತ್ತೆ. ಇಂಥ ಸೇವೆಗಳ ಮೌಲ್ಯವನ್ನು ಅಂದಾಜು ಮಾಡುವುದು ಕಷ್ಟವಾಗಿದೆ. ಆದ್ದರಿಂದ ಸರ್ಕಾರ ತನ್ನ ಉದ್ಯೋಗಿಗಳಿಗೆ ನೀಡುವಂತಹ ವೇತನಗಳ ಸೇವೆಗಳು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ರಾಷ್ಟ್ರೀಯ ವರಮಾನವನ್ನು ಯಾವಾಗಲೂ ಹಣದ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಹಣಕ್ಕೆ ಮಾರಾಟ ಮಾಡುವ ಹಲವಾರು ಸರಕು ಸೇವೆಗಳ ಉತ್ಪನ್ನವಾಗುತ್ತವೆ. ಉದಾಹರಣೆಗೆ ಹವ್ಯಾಸವಾಗಿ ತಯಾರಿಸಲಾಗಿರುವ ಸ್ವೆಟರ್, ಬುಟ್ಟೆ, ಕಸೂರಿ ಕೆಲಸ ಮಾಡುವುದು ವಸ್ತುಗಳು ಇತ್ಯಾದಿ, ಗೃಹಿಣಿಯರು, ಸೇವಾ ಸಂಸ್ಥೆಗಳು, NSS ವಿದ್ಯಾರ್ಥಿಗಳು ಮುಂತಾದವರ ನೀಡುವ ಸೇವೆಗಳು ಇವುಗಳು ರಾಷ್ಟ್ರೀಯ ವರಮಾನದಲ್ಲಿ ಸೇರಿಸಲಿಕ್ಕೆ ಬರುವುದಿಲ್ಲ. ಹೀಗಾಗಿ ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವಂಥ ಸಂದರ್ಭದಲ್ಲಿ ವೇತನ ರಹಿತ ಸೇವೆಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಹೀಗೆ ನನ್ನ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂಬರುವ ದಿನಗಳಲ್ಲಿ